ಮಗ ಉಪ್ಪೆಸ್ರು ಬಿಡೋಣ ಒಂಚೂರು ಉಂಡಿಯವ ಬೇಡ ಕಣವ. ಉಣ್ಕೊ ಚಾ ಮಾಡಿದ ನೋಡಿ ಗೊಜ್ಜ. ಅಯ್ಯೋ ಚಂದವ ಚಾರು ಹೋಗವ. ನನಗಂತೂ ನಿಜವಾಗ್ಲೂ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ ಕಣವ. ಏನಾರು ಮಾಡ್ಕೊಳತ್ತಾಗ ಸತ್ತ ಬಿಡೋಣ ಅನ್ಸ್ಬಿಟ್ಟದೆ. ಇಲ್ಲ ಅದೇನು ಮಾತು ಅಂತ ಗಡಿಲ್ಲ ಹಂಗೆ ನೀನು ಸತ್ತೋಗ್ಬಿಡು. ಸರಿ ಆಯ್ತದೆ ನೀನು ಮಾಡ್ಕೊಂಡಿರೋ ಕೆಲಸಕ್ಕೆ ಹೋಗು ಲೋಪರ್ ನನ್ನ ಮಗನೇ ಎತ್ತೀವಿ ನೀನದು ಒಂದೇ ಒಂದು ಕಾರಣಕ್ಕೆ. ನಾನು ನಿನ್ನನ್ನು ಒಳಗೆ ಬರೋದು ಊಟ ತಂದು ಕೊಡೋದು ಗೊತ್ತಾ. ಏನು ಮಾದೇವ ಮಾತಾಡ್ಸೋಕ್ಕೆ ಆಯ್ತಲ್ಲ ಕಲೋ. ಹೆಂಗಾರು ಮಾಡಿ ಹೇಳ್ಬಿಟ್ಟು ಬೇಲೋಗಿಲೋ ಏನೋ ತಗೊಂಡೋತಾಗ ಕರ್ಕೊಬರೋದ ಅಂತ ಹೇಳೋಕ್ಕೆ ಅಂದರೆ ಏನು ಬರೋ ಅಂತಾನೆ ಹೊಸಿ ಹೆದರಿಕೆ ಆಯ್ತಲ್ಲ ನನಗೆ ಅಂದ್ಬಿಟ್ಟು ಮಾತಾಡೋಕ್ಕೆ ಭಯ ಆಯ್ತದೆ ನನಗೆ. ಅಲ್ಲಿ ಬೇರೆ ಪೊಲೀಸ್ನವ್ರು ಅವತ್ತು ನನ್ನ ಮುನ್ಗಡಲೆ ಬಂದಿದ್ರು ಕಲ್ಲ. ನಾನು ಇದ್ದೆ, ನನ್ನ ಮುನ್ಗಡಲೆ ಬಂದಿದ್ರು. ಬಂದ್ಬಿಟ್ಟು ಈಗ ನೀವು ಕರ್ಕೊಬಂದು ನಾನು ನಾವೇ ಬರ್ತೀವಿ ಹುಡಿಕೊಂಡು ಅಂತಂದವ್ರೆ. ಎಷ್ಟು ದಿವಸ ಅಂತ ಹಿಂಗೆ ಮುಚ್ಚು ಮಾಡ್ಬೇಕಾದದು. ಅವತ್ತಿಂದನೂ ಬೆಳಿಗ್ಗೆ ಮಧ್ಯಾಹ್ನ ಊಟ ತತ್ತಿರೋದ್ರಿಂದ ರಶ್ಮಿನೇ ಅನುಮಾನ ಬಂದು ಕೇಳಿದ್ಲು. ಅವಳೇ ಪತ್ತೆ ಮಾಡ್ಬಿಟ್ಟವಳೆ. ಅವಳೇ ಯಾಕೆ ಅಜ್ಜಿ ಯಾವಾಗಲೂ ನೀವು ಮನೇಲೆ ಊಟ ಮಾಡ್ತಿದ್ದರು, ಈಗ ತೋಟ ತಗೊಂಡೋಗ್ತೀನಿ ಅನ್ಕೊ ಊಟ ತಗೊಯ್ತಿದ್ದೀರಲ್ಲ ಯಾಕೆ ಅಂತ ಕೂತಾವಳೆ ಅವಳು ಬೇರೆಯ. ನಾನು ಏನು ಹೇಳ್ಬೇಕು ಅಂತಲೇ ಗೊತ್ತಾಗಲಿಲ್ಲ. ನನಗೆ ಒಂಥರ ಗಾಬರಿ ಆದಂಗೆ ಆಗೋಯ್ತು ಕಲ ಮಗ. ಅಯ್ಯೋ ಹೋಗವ, ನಾನು ಏನವ ಮಾಡನಿ, ನಾನು ತಪ್ಪು ಮಾಡಿಬಿಟ್ಟಾರೆ ಸಿಕ್ಕಾಕೊಂಡ್ರೆ ಅದೊಂಥರ ತಪ್ಪು ಮಾಡಿಲ್ಲ ಏನಿಲ್ಲ. ಸುಮ್ಮನೆ 30,000 ದುಡ್ಡು ಹೋಯ್ತು. ಈ ಥರನೂ ಆಗೋಯ್ತು. ನನಗಂತೂ ಹೊಸಿ ಬೇಜಾರಾಯ್ತಲ್ಲ ಕಣವ. ನನಗಂತೂ ಭಾಳ ಹುಚ್ಚು ಬಂದಂಗೆ ಆಯ್ತಾ ಕುಂತದೆ. ಆ ಬಡ್ಡಿ ಅವಳು ಸಿಕ್ಬಿಟ್ರೆ ಮಾತ್ರ ತುಂಡಾಗಿ ಕತ್ತರು ಸಾಕ್ಬಿಡ್ತೀನಿ ಕಣವ ಮಾತ್ರ ಅವಳನ್ನ. ಅವಳು ಮಾತ್ರ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಆ ಬಡ್ಡಿಯ. ನಾನು ಒಂಚೂರು ಇಲ್ಲಿಂದ ಕಾಲೇದು ಕಡೆಯೋಕ್ಕೆ ಅವಕಾಶ ಸಿಗ್ತಾ ಇಲ್ವಲ್ಲ. ಕಾಲೇದು ಕಡ್ದ್ಬಿಟ್ಟು ಆ ಬಡ್ಡಿ ಹುಡುಕ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಬಿಡ್ಬಿಡ್ತೀನಿ. ಒಂಚೂರು ಅವಕಾಶ ಒಂದು ಸಿಗ್ತಾಯಿಲ್ಲ ಅಷ್ಟೇ. ಒಂದು ಮಾಡೋಕ್ಕೋಗಿ ಆ್ಯಡ್ ಮಾಡಿ ನೀನು ಅದು ಬೇರೆ ತಂದು ತಲೆ ಮೇಲೆ ಮಾಡಿ ಕಡಿ ತೆಪ್ಪಗೆ ಸುಮ್ಮನಿರೋಳು ಸಿಗಂಟ. ಪೊಲೀಸ್ನವ್ರು ಹುಡುಕ್ತಾ ಇದಾರಂತೆ. ಪೊಲೀಸ್ನವ್ರು ಕಳೆಪುರಿ ತಿಂತ ಕುಂತಿಲ್ಲ, ಅವರು ಹುಡುಕ್ತಾವ್ರೆ. ನೀನೇನು ಹುಡುಕ್ಬೇಕಾಗಿಲ್ಲ. ನೀನೇನು ಓದಿ ಏನು ದೊಡ್ಡ ಪೊಲೀಸ್ ಆಗಿಲ್ಲ. ನೀನು ಬಾಯ ಮುಚ್ಕೊಂಡು ತಿಕ್ಕ ಮುಚ್ಕೊಂಡು ಬಿದ್ದಿರು ನೀನು ಲೋಪರ್ ನನ್ನ ಮಗನೇ. ಸುಮ್ಮನೆ ನಾನು ಕ್ವಾಪ್ ಹೊತ್ತಿಸ್ಬಿಡ ಬಾಯಿ ಬಂದಂಗೆ ಉಗ್ದಾಕ್ಬಿಡ್ತೀನಿ. ನನ್ನ ಮಾತ್ರ ಕ್ವಾಪ್ಗೆ ಪೊತ್ತಿಸ್ರು ನನಗೆ ನೀನು. ನನಗೂ ನೋಡಿ ನೋಡಿ ಸಾಕಾಗದೆ ನೀನು ಅವತಾರಗಳ. ಒಂದು ಸಜಂದ 2 ಚಂದ ಮುಡೆ ಮಗನೇ ನನ್ನ ಹಿಂಗೆ ಹೊಟ್ಟೆ ಉರ್ಸ್ಬಿಡಕ್ಕನ್ನ ತೊಡಗಲ್ಲ. ನಾನು ಯಾಕೆ ಹಿಂಗೆ ಹೊಟ್ಟೆ ಉರ್ಸಿಯೇ ಮಾದೇವನಿಗೆ ಗೊತ್ತಾದ್ರು ಬುಟ್ಟ ನನ್ನ ನಾನೇ ಊಟ ತಗೊಬಂದು ಕೊಡ್ತೇವೆ ಅಂತ ಗೊತ್ತಾದ್ರು ಬುಟ್ಟನ್ಲ ಗೊತ್ತಾದ್ರು ಬುಟ್ಟನೇ ಹೇಳು. ಓ ಅವ್ನಿಗೆ ಹೇಳ್ಬಿಟ್ಟಿರಿ ಕಣವ ಇಲ್ಲಿರೋದ. ಹೇಳೋದಾಗೆ ಯಾಕೆ ನೀನು ಊಟ ತಗೊಬಂದು ಕೊಡ್ಬೇಕಾಗಿತ್ತು 3-4 ದಿವಸದಿಂದನೂ. ಸುಮ್ಮನೆ ಬಾಯಿ ಮುಚ್ಕೊಂಡಿರು ನೀನು. ಊಟ ಮಾಡ್ಕಲ್ಲ ಬೇರೆ ಹೋಗ್ಬೇಕು ನನಗೆ ಗೊತ್ತಿಲ್ಲಂತೆ. ಯಾಕಂದ್ರೆ ರಶ್ಮಿ ಭಾಳ ವಿಚಾರಿಸ್ತಾ ಕೂತಿದ್ಲು. ಮಾದೇವನು ಬಂದ ಅಷ್ಟೊತ್ತಿಗೆ ಸುಮ್ಮನೆ ಅದು ಇದೊಂದು ತಪ್ಪಾಕ್ಬಿಟ್ಟು ಬಂದೀನಿ. ಬಿರು ಉಣ್ಕೊ ನಾನು ಹೋಗ್ಬೇಕು ವಾಪಸ್ಸು. ತಿರ್ಗಾ ಹುಡುಗಿಕ ಬಂದನು. ಕೆಲ್ಸಕ್ಕೆ ಹೋಗಿಲ್ವ ಅವನು? ಇಲ್ಲ ಮನೆ ತವ ಇದ್ದ. ಅದಕ್ಕೆ ಎದುರು ಕಾಯ್ತಾ ಕೂತದ ನನಗೆ ಬಂದ್ಗಿಂದನು ಹಿಂತಿರ್ಕೊಂಡು ಅಂತ. ನಮ್ಮ ಅಜ್ಜಿ ಯಾಕೆ ಊಟ ತಗೊಂಡೋದ್ಲು ಅಂತ ಮನ ಪಟ್ಕ ಬಂದ್ಬಿಟ್ರೆ ಏನು ಮಾಡೋದು. ಊಟ ಮಾಡ್ಕೊಬಿರ್ನೆ ಉಂಡೆ ಮಗನ ಇಂಥ ಕೆಲಸ ಮಾಡ್ಕೊಬಿಟ್ಟಲ್ಲ ನೀನು ತೊಡಗಲ್ಲ. ಏನು ಮಾಡ್ಬೇಕು ಹೇಳು ಮತ್ತೆ. ದೇವ್ರ ಹಣೆಗೆ ಹೋವ ನಿಜವಾಗ ನಾನು ಏನು ತಪ್ಪು ಮಾಡಿಲ್ಲ ಕಣವ. ಆ ಮುಂಡೆಯ ಆ ಬಡ್ಡಿ ಸಿಕ್ಬಿಟ್ರೆ ಮಾತ್ರ ತುಂಡಾಗಿ ಕತ್ರ ಸಾಕ್ಬಿಡ್ತೀನಿ. ಆ ಮುಂಡೆಯ ಅವಳು ಬುಡಕಿಲ್ಲ ಅವಳನ್ನ. ಲೋಪರ್ ಮುಂಡೆ ಯಾರೋ ನಂಗೆ ಮಾತಾಡ್ದು ಕಣವ. ನಂಗೆ ಏನವ ಗೊತ್ತು ಯಾವ ಸ್ಟೈಲಲ್ಲಿ ಮಾತಾಡ್ದು ಅಂದಿಯೇ ಪತ್ತೆನೇ ಮಾಡೋಕ್ಕಾಗಿಲ್ಲ. ಅವಳು ಮಾತ್ಕೊಳ ಅವಳು ಅವನ ಯಾವ ಥರ ನನಗೆ ಹೊಟ್ಟೆ ಉರ್ಸ್ಬಿಟ್ಲವ ಇವಳು. ಎಷ್ಟು ದಿವ್ಸಂಗೆ ಹಾಕೊಂಡು ಕೂತಿದ್ಲು. ಅದು ಯಾವ ಥರದಲ್ಲಿ ಮಾಡೋದು ಅಣ್ಣ ಅಂತಿದ್ಲಲ್ಲ ಮಾನ ಮರೋದಿಲ್ಲ ಬಡ್ಡಿ. ನಾನು ಕೊಟ್ಟು ಹೊಸಿ ಮಾತಾಡಿದಲ್ಲ ಫೋನಲ್ಲಿ. ಆ ಮುಂಡೆ ಕಾಸು ಯಾವಾಗ ಅಕೌಂಟ್ಗೆ ಹಾಕಿದ ತಕ್ಷಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಲು. ಆಗಲೇ ನನ್ನ ಮನೆ ಗೊತ್ತು ಇದ್ಯಾಕೆ ಹಿಂಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಲಲ್ಲ ಅಂದ್ಕೊಂಡು. ಅವಳು ಅಂತ ನಂಗೆ ದೇವ್ರನಿಗೆ ಗೊತ್ತಿಲ್ಲ ಕಣವ. ನಿಜವಾಗ್ಲೂ ಅವಳು ಅಂತ ಗೊತ್ತಿಲ್ಲ ನಂಗೆ. ದೇವ್ರನಿಗೆ ನಾನೇ ಕಳ್ಕೊಟ್ಟು ಮಾತಾಡಕ್ಕೆ ಹೋಗೋಣ ಆ ಬಡ್ಡಿ ಕೊಟ್ಟೆ ಆಯಿತು. ಅವಳು ಕುಟೆ ಆಲಿ ಇಲ್ಲ ಬ್ಯಾರೆ ಕುಟೆ ಆಲಿ ಯಾಕೆ ನಿನಗೆ ಅದಲ್ಲವ ಅಂತ ಎರ್ತಿ ಕಟ್ಟಿಲ್ವ ನಿನಗೆ? ಎರ್ತಿ ಕಟ್ಟಿಲ್ವಲ್ಲ ನಾನು ತಂದು ಮದುವೆ ಮಾಡಿಲ್ವ ನಿನಗೆ? ಎರ್ತಿ ಇಲ್ವಾ ನಿಮ್ಗೆ? ಆಚೆಗೆ ಮಾನ ಮರುವುದೇನದಿಲ್ವ ಮನೆಯಲ್ಲಿ? ಗಂಡು ಮಕ್ಳವ್ರೆ ಸೊಸೆರವ್ರೆ ಅಳಿಮಯ್ಯ ಬಂದವನೇ ಮಗಳು ಒಂದೂರಲ್ಲೇ ಮಗಳವಳೆ. ಏನು ಅನ್ಕೊಳಕ್ಕಿಲ್ಲ ನೀನು ಅಳಿಮಯ್ಯ ಏನು ಅನ್ಕೊಳಕ್ಕಿಲ್ಲ. ನಮ್ಮ ಮಾವೆ ಅಂತ ಚೆಂಗ್ಳು ಬಡ್ಡೆ ಇದೆ ಅಂದ್ಕೊಂಡು ಮಕ್ಕೋಗ್ಯಾಕಿಲ್ವಾ? ಅದೇ ಎಲ್ಲರ ಕಡೆಯಿಂದನೂ ಎಲ್ಲರ ಕೈಯಿಂದ ನನಗೆ ಬಯಸ್ಬೇಕಲ್ಲ ನೀನು. ಅದಕ್ಕೆ ಈ ಬುದ್ಧಿ ಕಲ್ತಿದೀಯೇ. ಯಾಕೆ ಬೇಕಲೇವಲ್ಲ ನಿನಗೆ? ತೊಡಗಲ್ಲ ನನ್ನ ಮಗನೇ. ಆ ಊರಿ ಮೀಳನ್ನು ಮಾಡ್ಕೊಂಡು ಮನೆ ಹಾಳು ಮಾಡಿ ಸಾಕಾಯ್ಕವ ನೀನು. ಅವಳನ್ನ ಮಾಡ್ಕೊಂಡು ಮನೆ ಹಾಳು ಮಾಡಿ ಸಾಕಾಯ್ಕವಲ್ಲ. ಹೇಳು ನೀನು ಇನ್ನೇನು ಆಗಬೇಕು ಅಂದ್ಕೊಂಡಿದ್ದಿ? ಇನ್ನು ಎಷ್ಟು ಮನೆಗಳು ಹಾಳು ಮಾಡಬೇಕು ಅಂದ್ಕೊಂಡಿದ್ದಿ? ಮನೇಲಿರೋ ನೆಮ್ಮದಿ ಹಾಳು ಮಾಡಬೇಕು ಅಂದ್ಕೊಂಡು ಕಾಯ್ಕೊಂಡು ಕೂತಿದ್ಯಾ? ಯಾಕೆ ಹಿಂಗೆ ಅಡಿಗೆ ತೊಡಗಲ್ಲ ನೀನು? ಹೋಗಪ್ಪ ನಿನ್ನ ಕುಟೆ ನಮ್ಗೆ ಐಕಲಕತ್ತೆ ಹೇಳಿ 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 ಮಾತಾಡಿ ನಮಗೆ ಹುಚ್ಚು ಬಂದ್ಬಿಟ್ಟದೆ. ಹುಚ್ಚು ಬೆಪ್ಪು ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟದೆ. ಕತ್ತು ಹೋಗು ಐಕಲಕತ್ತೆ. ನಮಗೂ ಮಾತಾಡಿ ಬೇಜಾರಾದಂಗೆ ಆಗ್ಬಿಟ್ಟದೆ. ನನಗಬೇಕಲ್ಲ ಯಾಕೆ ಬೇಕು ಇವೆಲ್ಲ ಚೆಂಗ್ಳು ಬುದ್ಧಿ ನೀನು. ಚೆಂಗ್ಳು ಬಾಯಿ ಮುನ್ನಕ್ಕ ಅವಳೆ ಅವಳಾರೆ ಫೋನ್ ಮಾಡಿ ಅವ್ಳು ಕೊಟ್ಟು ಮಾತಾಡಬೇಕು ಅನ್ನೋದು ಏನಿತ್ತಲ್ಲ ನೀನು. ಹಿಂಗೂ ಚೆಂಗ್ಳು ಬುದ್ಧಿ ಕಲ್ತಲ್ಲ ಈ ವಯಸ್ಸಲ್ಲಿ. ಇವೆಲ್ಲ ಬೇಕಲ್ಲ ನಿನಗೆ? ಇವೆಲ್ಲ ಬೇಕಾ ನಿನಗೆ? ಯಾಕೆ ಹಂಗೆ ಹೊಟ್ಟೆ ಬರ್ಸಿ ನನ್ನ ಒಬ್ಬ ಮಗ ಅಂದ್ಕೊಂಡು ನೀನು ಮಾಡಿದ್ದೆಲ್ಲ ಸಹಿಸ್ಕೊಂಡು ಬಂದಿದ್ದಕ್ಕೆ ಹಿಂಗೆ ನಿನ್ನ ಬುದ್ಧಿ ಕಲಿಯೋದು. ಎಲ್ರಿಗೂ ಕಿರೀಟ ಕೊಡ್ತಿದ್ದಿಲ್ಲ ನೀನು. ಈಗ ಜೈಲಿಗೆ ಕೂತ್ಕೊಂಡು ಚಂದವಲ್ಲ ನೀನು? ಚಂದವ ಹೇಳು. ಅಯ್ಯೋ ಕಾಣಕತ್ತೆ ಹೋಗಪ್ಪತ್ತಾಗೆ ಯಾಕೆ ಹೊಟ್ಟೆ ಉಡ್ಸಿರೋ ಕಾಣಕತ್ತೆ. ಈಗ ಆಗಿದಾಯ್ತು ಬಿಡವ. ಇನ್ನು ಏನು ಮಾಡೋಕ್ಕತ್ತವ? ನಾನು ತಪ್ಪಾಯ್ತೀನಿ. ಯಾರು ಸುದ್ದಿಗೆ ಹೋಯ್ಕಲ್ಲ ಈ ಲೈಫಲ್ಲಿ ಕಣವ. ನಾನು ಏನೋ ಒಂದು ಭಂಗ ಮಾಡ್ಕೊಂಡು ಇದ್ಬಿಡ್ತೀನಿ. ಯಾಕೋ ನನಗೆ ಭಾಳ ಬೇಜಾರಾಗ್ಬಿಟ್ಟದೇವ. ನೀನೇನು ಮಾತಾಡಬೇಡ ಸುಮ್ಕಿದ್ಬಿಡು. ಈಗ ನಿಜಕ್ಕೂ ನನಗೆ ಈ ಜನ್ಮ ಮುಡಿಕಂತ ಇರೋದೇ ಬೇಡ. ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬೇಡ ಅನ್ಸ್ಬಿಟ್ಟದೆ. ಅಷ್ಟು ಬೇಜಾರಾಗ್ಬಿಟ್ಟದೆ ನನಗೆ. ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡಿಲ್ಲ ನೀನು? ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀನಿ? ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕಿಲ್ಲ ನೀನು. ಯಾರಿಗಾರು ಮಾಡಿಸ್ಬಿಡ್ತೀಯ ಹೆಚ್ಚು ಕಮ್ಮಿಯಾ ಯಾರಿಗಾರು ಮಾಡಿಸ್ಬಿಡ್ತೀಯ ಅಷ್ಟೇ ನೀನು. ಮಾಡ್ಕೊಳ್ಳೋಣ ನೀನು. ನಮ್ಮನ್ನ ಹೊಟ್ಟೆ ಉಸ್ಬಿಡ ನೀನು. ಪದೇ ಅದನ್ನೇ ಹೇಳೋರು ಮಾತ್ರ. ತಿನ್ನೋ ಅನ್ನಕ್ಕೆ ಔಷಧಿಯನ್ನು ಕಳ್ಸ್ಬಿಟ್ಟು ಕೊಡ್ತೀನಿ ನಾನು. ತಿನ್ಕಸ ತಗೊಂಬಂಡೆ ಮಗನೆ ಅಂತ. ಓ ಹಂಗೆ ಬೇರೆ ಮಾಡ್ಗಿಡಿ ಕಣವ. ಏನೋ ಮಾತ್ಕಂಗಂದ್ರೆ ನೀನು ಸರಿ ಕತ್ಬಿಡು. ಮತ್ತೆ ಮುಚ್ಕೊಂಡು ತಿನ್ನು ನೀನು. ನನಗೆ ಹುಚ್ಚ ಹಸ್ಬಿಡೋದನ್ನ ಹುಚ್ಚು ಮುಂಡೆ ನಾನು. ನನಗೊಂಥರ ಕ್ವಾಪತ್ತು. ನನ್ನ ಕೆಟ್ಟ ಮುಂಡೆ ನಾನು. ಆಮೇಲೆ
ಸರಿಯಾಗಿ ಇಳಿಸ್ಬಿಡ್ತೀನಿ ನಾನು ನಿನಗೆ ಮರುವದಿಯಾ ಹಾಗೂ ಕಾಣ್ದಂಗೆ ಬಂದಿನಿ ಅಂತ ಹೇಳಿ ತಿನ್ಲ ಕುತ್ಕೊಳ್ಳೋದು ಎಲ್ಲ ಅನ್ನ ಮುಂದೆ ಮಡಿಕೊಂಡು ಅನ್ನನೂ ತಟ್ಟೆ ಮುಂದೆ ಮಡಿಕೊಂಡು ಹಿಂಗೆ ಆಡ್ತಾ ಕೂತಿದ್ದಿಲ್ಲ ಯಾಕೆ ಅಂತ ತಿನ್ಬಿಟ್ಟು ಮೇಕೆ ಎದ್ದಿಯೋ ಇಲ್ಲ ನಾನೇ ಹೋಗೋಣ ಎಲ್ಲಿಗೆ ಎದ್ದಿ ನಾನು ಹೇಳ್ಬಿಡ್ತೀನಿ ನನ್ನ ಮಗನಿಗೆ ನನ್ನ ಹೊಟ್ಟೆ ಉಸುರ ತಿನ್ನು ಹೋಗು ಒಂಚೂರು ಚೆನ್ನಾಗಿರಕತ್ತೆ ನನಗೆ ಉಣ್ಣಕ್ಕೆ ಆಯ್ತಿಲ್ಲ ಕಣವ ಅವ ಒಂದು ಅರ್ಧ ಕೆ ಜಿ ಬಾಡ್ ತಗೊಂಡು ನೋಡು ಕರ್ಗಿರಿನ ಕೂದ್ರೆ ತಗೊವ ನಾಳೆಗೆ ಮಂಗ್ಳಾರ ಆಗದೆ ಮಟನ್ ತಗೊಂಡು ಮಾಡ್ಕೊಂಡು ತಗೋಬ ಸಾರ ನಂಗೆ ಒಂಥರ ಬೇಜಾರಾದಂಗೆ ಆಗ್ಬಿಟ್ಟದೆ ಇಲ್ಲ ನೋಡಿ ಕೆಲಸ ಮಾಡು ತಿಮ್ಮನ್ಗೆ ಹೇಳ್ಬಿಟ್ಟು ಮನೆಗೆ ಯಾರಿಗೂ ಕಾಣ್ದಂಗೆ 1 ಕೆ ಜಿ ಬಾಡ್ ತಗೊಬಂದು ಕೊಟ್ಟುಡು ಇಲ್ಲೇ ಮಾಡ್ಕೊತೀನಿ ನಾನೇ ಹೋಗ ಸುಮ್ಮನೆ ಅಷ್ಟು ಮಾಡು ಮತ್ತೆ ಏನು ಬೇಕು ಈ ಸಾಮಾನು ಸರಂಜಿಯೋ ಏನು ಬೇಕು ನಾನು ಗುಟ್ಟಿನಲ್ಲಿ ನಾನು ತೆಗೆದುಕೊಡ್ತೀನಿ ಸುಮ್ಮನೆ ಇಲ್ಲೇ ಮಾಡ್ಕೊಂಡ್ಲ ನೀನು ಬಂದಂಗೆ ಕಾಯವ ಬೇವ ಸರಿಯಾ ಬಾಡಿಗೆ ಬೇಕಾದ್ರೆ ನಾನು ತಿಮ್ಮನಿಗೆ ಬಿಟ್ಟು ತರಿಸ್ಕೊಟ್ಟನು ತಿನ್ನುವೆ ಸಾಮಾನು ಸರಂಜಿ ಏನು ಬೇಕು ಎಲ್ಲ ನಾನು ತಂದು ಕೊಡ್ತೀನಿ ಸುಮ್ಮನೆ ಮಾಡ್ಕೊಂಡು ಅವ್ನು ಮನೆ ಬಂದ್ಬಿಟ್ಟದಕ್ಕಲ್ಲ ಮನೇಲಿ ಯಾವಾಗಲೂ ತಗೊಬೋಯ್ತಿರಲ್ಲ ಅಜ್ಜಿ ಊಟ ಮಾಡೋಕ್ಕೆ ಇಲ್ಲೇ ಮಾಡ್ಕೊಬೋಯ್ತಿದ್ರಿ ಅಲ್ತಾ ಊಟ ಮಾಡ್ತಿದ್ದೀರ ನೀವು ಈಗ ಯಾಕೆ ಹಿಂಗೆ ತಗೊಬೋಯ್ತಿದ್ರಿ ಅಂದ್ಬಿಟ್ಟು ರಶ್ಮಿನಿ ಕೇಳಿದ್ಲು ಅಂದರೆ ಇನ್ನು ಯಾರ ಕಣ್ಗೂ ಬೀಳ್ದಂಗೆ ತಗೊಬತ್ತಿರೋದು ಅಷ್ಟಾಗಿ ಯಾರ ಕಣ್ಗೂ ಬೀಳೋದು ಬೇಡ ಅಂದ್ಬಿಟ್ಟು ಆಮೇಲೆ ಕೆಂಪಿ ಕಣ್ಣಿಗೆ ಯಾರ ಕಣ್ಗೂ ಕಾಣಿಸ್ಕೊಂಡಂಗೆ ತತ್ತಿರೋದು ಅವ್ರಿಗೆ ಅನುಮಾನ ಬಂದರೆ ಗ್ಯಾರಂಟಿಯಾಗಿ ಬರ್ತಾರೆ ಬಂದು ನೋಡ್ಬಿಟ್ರೆ ಏನು ಗತಿ ಅದಕ್ಕೆ ನಾನು ಹೇಳ್ತಿರೋದು ನೀನು ಅವಳು ಸಿಗಂಟ ಕಮ್ಲಿ ನೀನು ನಾನು ತಂದ್ಕೊಟ್ಟ ಸಾಮಾನು ಸರಂಜಿ ಒಂಚೂರು ಕಾಯ ಬೇವು ಬೇಯಿಸ್ಕೊಂಡು ಉಣ್ಕೊಂಡಿರು ಸುಮ್ಮನೆ ತಗೆ ತಲೆನೋವು ತಂದ್ಕೊಳ್ಳೋದೇ ಬೇಡ ಸುಮ್ಮನೆ ಸರಿ ಆಯಿತು ಹಂಗೆ ಮಾಡು ಇನ್ನೇನು ಮಾಡೋಣ ತಗ ಬೇಯಿಸ್ಕೊಂಡು ತಿಂತೀನಿ ನಾನು ಹಣೆ ಬರೋಕ್ಕೆ ನಾನು ಮಾಡ್ಕೊಂಡು ತಪ್ಪಿದಾಗ ನಾನೇ 6 ಅನ್ಬೋಸ್ಬೇಕಲ್ವಾ ಇನ್ನೇನು ಮಾಡೋಕ್ಕಾದದು ಇನ್ನು ಯಾರಿಗಾರು ಕೊಡೋಕ್ಕಾದದ ನಾನು ಹಣೆ ಬರೋ ಸರಿ ಇಲ್ಲಕ್ಕದು ಬಿಡವ ಹಣೆ ಬರೋ ಏನು ಮಾಡಕ್ಕೆ ಬಂದದು ಕಲ್ತಿರೋ ಬುದ್ಧಿಗೆ ನೀನು ಕಲ್ತಿರೋ ಬುದ್ಧಿಗೆ ಯಾರೇನು ಮಾಡಕ್ಕೆ ಬಂದಾರಪ್ಪ ಅದೇನು ಅಂತಿದ್ರಂತ ಹೆಂಗೆ ಆಯ್ತು ಕತ್ ಹೋಗು ಏನಾರ ಅಲ್ಲಿ ಇನ್ನೇನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಇರೋದು ಕಲಿಯತ್ತಾಗೆ ಅವ್ರು ಸಿಗಂಟ ತೊಡಗಲ್ ಮುಂಡೆ ಅವ್ರು ಸಿಕ್ಬಿಟ್ಟು ನಾನೇ ಬರಲ್ಲ ಹೊಡೆದ್ಬಿಡ್ತೀನಿ ಕಲ ನನ್ನ ಮಗನಿಗೆ ಫೋನ್ ಮಾಡಿದ್ದೆ ಅಂದ್ಬಿಟ್ಟು ಲೋಪರ್ ಮುಂಡೆಗೆ ಕಿತ್ತೋದ್ ಮುಂಡೆಗೆ ಮಾನ್ಗೆಟ್ ಮುಂಡೆಗೆ ಅವಳೆ ಸರಿ ಎಗುರ್ಸಟ್ಟಿ ಲೋಪರ್ ಮುಂಡೆ ದರ್ದ್ರ ಮುಂಡೆ ಅದೆಷ್ಟು ಮನೆಗಳು ಹಾಳು ಮಾಡಿದಾಳ ಕಣೆ ನನ್ನ ಮಗನೇ ಕಿತ್ತೋದ್ ನನ್ನ ಮಗನೇ ಇನ್ನೊಂದ್ಸತಿ ಹುಷಾರು ಯಾರು ಸವಸಕ್ಕೆ ಹೋಗಬೇಡ ನೀನು ಅಯ್ಯೋ ಇದೊಂದು ಸತಿ ಬಚ್ಚಿಸ್ಕೊಂಡ್ರೆ ಸಾಕು ನಂಗೆ ಸುಮ್ಕಿರವ ನೀನು ಬೇರೆಯಾ ಓಹೋ ಅಜ್ಜಿ ಈ ಕೆಲಸ ಮಾಡ್ತಾಯಿದ್ಯಾ ನೀನು ಮಗನಿಗೆ ಊಟ ತಂದು ಕೊಡ್ತಾಯಿದ್ದೆ ಊಟವ ಮನೆಯಾಳಂಗೆ ನಮ್ಮ ಹೂವು ನೆಮ್ಮದಿ ಹಾಳು ಮಾಡಿರೋಂಗೆ ನೀನು ಊಟ ತಂದು ನಿನ್ನ ಮಗನ ಸೇಫ್ಟಿ ನೀನು ನೋಡ್ಕೊತಾ ಇದ್ದೀ ಇರು ಕಲಿಸ್ತೀನಿ ನೀವು ಹೆಂಗೆ ಡಬಲ್ಗೆ ಮಾಡ್ತಿದ್ದೀಯೋ ಹಂಗೆ ನಾನು ನೋಡ್ಕೊ ಹೆಂಗೆ ಕಲಿಸ್ತೀನಿ ನಿನಗೆ ಅಂತ ಹಲೋ ಸರ್ ನಾನು ಮದೇವ್ ಮಾತಾಡ್ತಾ ಇರೋದು ಹೇಳಿ ಮದೇವ್ ಸರ್ ನಮ್ಮ ತಂದೆ ಸಿಕ್ಕಿದ್ದಾರೆ ಬನ್ನಿ ಸರ್ ಇಲ್ಲಿ ಹೌದಾ ಎಲ್ಲಿದ್ರು ಅದು ನಮ್ಮ ತೋಟದ ಮನೇಲಿ ಅವರೇ ಬನ್ನಿ ನಾವು ಕೂಡ ಹಾಕಿವ್ನಿ ಬನ್ನಿ ಹಾಂ ಸರಿ ಮದೇವ್ ಅವ್ರು ತಪ್ಪಿಸ್ಕೋಬಾರ್ದು ನೋಡಿ ನಮಗೆ ಮೇಲಿಂದ ತುಂಬ ಪ್ರೆಸರ್ ಬರ್ತಾ ಇದೆ ನಿಮ್ಮ ಮಕ್ಕ ನೋಡ್ಕೊಂಡು ಸುಮ್ಮನಾಗಿದ್ದು ಇವಾಗ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಇಮಿಡಿಯೇಟಾಗಿ ನೋಡಿ ನೀವು ಅಲ್ಲೇ ಇದ್ದು ಕಾಯಿರಿ ಆಯಿತಾ ನಾವು ಇಮಿಡಿಯೇಟಾಗಿ ಬರ್ತೀವಿ ಸರಿ ಸರ್ ಬನ್ನಿ ಆದಷ್ಟು ಬೇಗನೆ ಬನ್ನಿ ಓಕೆ ಮದೇವ್ ಬೇಗ ಬರ್ತೀವಿ ನೀವು ಅಲ್ಲೇ ಇರಿ ನೀವು ಅವರು ಅತ್ತಾಗಿತ್ತ ತಪ್ಪಿಸ್ಕೊಬಿಡ್ತಾರೆ ನೀವು ಅಲ್ಲೇ ಇರಬೇಕು ಸರ್ ನೀವೇನು ತಲೆಗೆಡ್ಸ್ಕೊಬೇಡಿ ನಾನು ಇಲ್ಲೇ ಇವನಿಕತ್ ಬನ್ನಿ ಓಕೆ ಮದೇವ್ ಬರ್ತಾ ಇದ್ದೀವಿ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇದೇನು ಮಾದೇವ ಅವ್ರ ಅಪ್ಪನೇ ಹಿಡ್ಕೊಡ್ತಾವನೆ ಅನ್ಕೊಂಡಿರ್ಬೋದು ನೀವು ತಪ್ಪು ಯಾರು ಮಾಡಿದ್ರೆ ತಪ್ಪು ತಾನೆ ಇವತ್ತು ನಮ್ಮ ಎಷ್ಟು 6 ಅನ್ಬೋಸ್ತಿದ್ದಾಳು ಎಷ್ಟು ನೋವು ಮಾಡ್ಕೊತಿದ್ದಾಳು ಮನ್ಸಿಗೆ ನಮ್ಮ ಅಪ್ಪ ಬರೀ ಇದೇ ಆಗೋಯ್ತು ಯಾವಾಗಲೂ ಅನ್ಬೋಸ್ಲಿ ಬಿಡಿ ಅನ್ಬೋಸ್ಕೊಂಡು ಬರ್ಲಂತೆ ನಮಗೇನು ಗೊತ್ತು ತಾನೆ ಯಾಕೆ ಇವರು ಈ ವಯಸ್ಸಲ್ಲಿ ಇನ್ನೊಬ್ರಿಗೂ ಹುಡುಗಿ ಕೊಟ್ಟು ಫೋನ್ ಮಾತಾಡ್ಬೇಕು ಅನ್ನೋದೇನಿತ್ತು ರಾಂಗ್ ನಂಬರ್ಗಳು ಒಂದಷ್ಟು ಮಾತಾಡಿ ಅಂತ ಹೇಳ್ತಾ ಕಂಪ್ಲಿ ಕೊಟ್ಟು ಮಾತಾಡ್ಬಿಟ್ಟು ಇವತ್ತು ಇಲ್ಲದೋದೆಲ್ಲ ತಂದು ತಲೆ ಮ್ಯಾಕೆ ಮಾಡಿಕೊಂಡು ಕೂತದಲ್ಲ ಅನ್ಬೋಸ್ಲಿ ಅದಕ್ಕೆ ಪೊಲೀಸ್ನವ್ರು ಫೋನ್ ಮಾಡೀನಿ ಈಗ ನಾನೇನಾದ್ರು ಹೋಗಿ ಡೈರೆಕ್ಟಾಗಿ ನಾನು ಮಾತಾಡೋಕೆ ಹೋದ್ರೆ ಸ್ವಲ್ಪ ಬರೋಕ್ಕಿಲ್ಲ ಯಾಕಂದ್ರೆ ಕಿತ್ಕೊಂಡು ಓಡೋಬ್ರೆ ಏನು ಮಾಡೋದು ಅದಕ್ಕೆ ಮನೇಲಿ ನಿಂತ್ಕೊಂಡು ಫೋನ್ ಮಾಡೀನಿ ಬರಲಿ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊ ಹೋಗಿ ನಾನದು ಬಿಡ್ಸಾಗ ನಾನು ಅದೇನಾರೇ ಅಲ್ಲಿ ಸರಿ ಕಣ್ರಪ್ಪ ಬರಲಾ ಹಾಗೆ ವೀಡಿಯೋ ಹೆಂಗೆ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ.